ಬಸವಲಿಂಗಾಯ ನಮಃ. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು. ಇಂತಿ ಲೋಕಲೌಕಿಕದ ಕುಭಾಷೆಯ ಕಳೆದು ಭಕ್ತಿಯ ಬರವಪ್ಪುದು ನಮ್ಮ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನಿಂದ. ವಿಶ್ವಗುರು, ಮಹಾಮಾನವತಾವಾದಿ, ಸ್ತ್ರೀ ಕುಲೋದ್ಧಾರಕ, ನಮ್ಮೆಲ್ಲರ ಸಂಸ್ಕೃತಿಯ ನಾಯಕ ಬಸವ ತಂದೆಯನ್ನು ಮನದಲ್ಲಿ ನೆನೆಯುತ್ತಾ ಅವರ ಶ್ರೀಪಾದಕ್ಕೆ ಶರಣೆಂದು ಇನ್ನುಳಿದ ಎಲ್ಲ ಶರಣರನ್ನು ನೆನೆಯುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮ. ಯಾಕಂತಂದರೆ ದಿನವೂ ವಿಶೇಷನೇ, ಆದರೆ ಇವತ್ತ ಶರಣರ ಕಂಡ ಅನಾದಿ ಬಸವಣ್ಣ ಪುಸ್ತಕದ ಒಂದು ಬಿಡುಗಡೆ. ಬಸವಣ್ಣವ್ರನ್ನ ನಾವೆಲ್ಲ ಸಾಕಾರವಾಗಿ ಕಂಡಿದ್ದೀವಿ, ಅದನ್ನು ನಿರಾಕಾರವಾಗಿ ಹೆಂಗೆ ಕಂಡ್ರು ಅಂತ ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ. ಯಾಕಂದರೆ ಶರಣರು ಕಣ್ಣ ಅನುಭವಿಸಿ ವಚನಗಳ ಮೂಲಕ ನಮಗೆ ತಿಳಿಸಿರೋದ್ರಿಂದ ಆ ಸತ್ಯವನ್ನು ಒಪ್ಕೊಳ್ಳೇಬೇಕಾಗ್ತದೆ. ಇದು ನಾನು ಹೇಳ್ತೀನಿ, ನೀವು ಹೇಳ್ತೀನಿ ಅಂತಲ್ಲ, ಶರಣರೇ ಹೇಳಿರೋದ್ರಿಂದ ಬಸವಣ್ಣನವರ ಅನಾದಿ ಸ್ವರೂಪವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ಅದು ಓದ್ತಾನೆ ಗೊತ್ತಾಗ್ತದೆ. ಬಸವಣ್ಣನವರು ಅಂತಂದರೆ ಕೇವಲ ಪ್ರಧಾನಮಂತ್ರಿಯಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು ಅಲ್ಲ. ಬಸವಣ್ಣನವರಂದ್ರೆ ಒಂದು ತತ್ವ. ನಾವು ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ವಿ, ಹೌದಾ? ಬಸವಣ್ಣ ಅಂದ್ರೆ ಲಿಂಗ, ಬಸವಣ್ಣ ಅಂದ್ರೆ ಜಂಗಮ, ಬಸವಣ್ಣ ಗುರು, ಬಸವಣ್ಣ ನಿರಂಜನ, ನಿಶೂನ್ಯ, ಇವೆಲ್ಲ ಹಾಡಿದ್ವಿ ಇಷ್ಟೊತ್ತನ. ಆಕಾರ ಬಸವಣ್ಣ, ಉಕಾರ ಬಸವಣ್ಣ, ಎಲ್ಲವೂ ಬಸವಣ್ಣ ಆಗಿರೋದ್ರಿಂದ ಬಸವಣ್ಣನೇ ಮೂಲ ಚಿತ್ತು. ಅಂದ್ರೆ ಬಸವಣ್ಣನೇ ಸೃಷ್ಟಿಕ್ರಿಯೆ ನಡೀತು ಅನ್ನೋದನ್ನ ಶರಣರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ಯಾರ. ಅದಕ್ಕೆ ಆದಿ ಅನಾದಿ ಸಮಯ ಸ್ವರೂಪದಿಂದ ಸಂಕ್ಷಿಪ್ತವಾಗಿ ಹೇಳ್ಬೇಕಾಗ್ತದೆ. ಅದನ್ನು ಹೇಳ್ಬೇಕಂತಂದ್ರೆ ಸಮಯ ಭಾಳ ಹಿಡಿಸ್ತದ. ಆದರೂ ಕೆಲವು ಶಬ್ದಗಳನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ವಚನಗಳು ಕೂಡ ಅರ್ಥ ಆಗಕ್ಕೆ ಸಾಧ್ಯ ಆಗ್ತವೆ. ಅದಕ್ಕೆ ವಚನಗಳನ್ನು ಓದ್ಬೇಕಂತಲೇ ಅಣ್ಣವರ ಅಶೋಕ್ ಅಣ್ಣವರ ಒಂದು 15 ವರ್ಷದ ಒಂದು ಕನಸು ಇವತ್ತು ನನಸಾಗಿದೆ. ಅದಕ್ಕೆ ಇವತ್ತು ವಿಶೇಷ ದಿನ ಅಂತ ಅವ್ರಿಗೆ ಹೇಳ್ತೀನಿ. ಈಗ ಅವರ ಒಂದು ಸ್ಫೂರ್ತಿಯಿಂದ ನನಗೆ ಬರೆಯೋಕ್ಕೆ ಸಾಧ್ಯ ಆಯಿತು. ನಾನು ಬರ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಬರೆಸ್ಕೊಂಡಾರ ಬಸವಣ್ಣವರು ನನಗೆ. ಅದು ನನಗೆ ನನ್ನ ಜನ್ಮ ಸಾರ್ಥಕ ಆಗಿದೆ ಅಂತ ನಾನು ತಿಳ್ಕೊಂಡೆ. ಅದಕ್ಕೆ ಅಂತ ಬಸವಣ್ಣನನ್ನು ನಾವು ಅನಾದಿ ಬಸವಣ್ಣ, ಇದೇನು ಹೊಸ ಶಬ್ದ ಅಂತಲ್ಲ. ಆದಿ ಅಂದರೆ ಪ್ರಾರಂಭ, ಅನಾದಿ ಅಂದರೆ ಪ್ರಾರಂಭಕ್ಕಿಂತ ಮೊದಲಿದ್ದದ್ದು. ಆದಿ ಅಂದರೆ ಪ್ರಾರಂಭ. ಈ ದೇಹ ಆದಿ, ದೇಹದೊಳಗಿನ ಚೈತನ್ಯ ಅನಾದಿ. ಇಷ್ಟು ನಾವು ತಿಳ್ಕೊಬೋದು, ಸುಲಭವಾಗಿ ತಿಳ್ಕೊಳ್ಳೋದಂದ್ರೆ ಆದಿ ಅಂತಂದರೆ ಮೊದಲು ಇತ್ತು, ಆದರೆ ಯಾರಿಗೂ ಗೊತ್ತಿದ್ದಿಲ್ಲ. ಅದಕ್ಕೆ ಅನಾದಿ ಅಂತಾರೆ. ಅದಕ್ಕೆ ಪ್ರಾರಂಭ ಅಂತ್ಯ ಇಲ್ಲ, ಹೌದಿಲ್ಲ? ದೇವರು ಅನಂತ ಅಂತ. ಅನಂತ ಅಂದರೆ ಅಂತ್ಯನೇ ಇಲ್ಲದ್ದು, ಅದು ಇತ್ತು ಮೊದಲೇ. ಹೆಂಗಿತ್ತು ಅಂತ ಹಲವು ಪ್ರಭುಗಳು ಹೇಳ್ತಾರೆ. ಗುಹೇಶ್ವರ, ನೀ ಇದ್ದೇ ಅಲ್ಲ, ಇದ್ದು ಇಲ್ಲದಂತೆ, ಇದ್ದರೂ ಇಲ್ಲದಂಗಿದೆ, ಯಾಕೆ ಗೊತ್ತಿದ್ದಿಲ್ಲ ಯಾರಿಗೆ? ಅದನ್ನ ಬಸವಣ್ಣನವರು ಅರಿತು ಅನುಭವಿಸಿ ಇಷ್ಟಲಿಂಗ ರೂಪದ ಕೊಟ್ಟಾಗ ದೇವರ ಪರಿಚಯ ನಮಗಾಯ್ತು. ಅದಕ್ಕೆ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆ ಅಂತ ಹೇಳ್ತಾರೆ. ಆದರೆ ಅದು ಬಸವಣ್ಣನವರು ಯಾಕೆ ಬಂದರು ಅನ್ನೋದನ್ನು ಕೂಡ ಅವರೇ ಹೇಳ್ತಾರೆ. ಈ ಒಂದು ಕೆಲಸ ಮಾಡಬೇಕಾದ್ರೆ ನಿರಾಕಾರ ಪರಮಾತ್ಮ ಏನು ಮಾಡೋಕ್ಕಾಗೋದಿಲ್ಲ, ಹೌದಾ? ನಮ್ಗೆ ಕಾಣಂಗಿಲ್ಲ, ಮಾತಾಡಂಗಿಲ್ಲ, ರಿಪ್ಲೈ ಕೊಡಂಗಿಲ್ಲ. ನೀವೇನನ್ನ ಹೇಳಿದ್ರೆ ಎಂದಾರ ಮಾತಾಡಿದ ದೇವರು ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ನು ನಿರಾಕಾರದನ್ನ ಆ ಭಾವದಲ್ಲಿ ಅನುಭವಿಸ್ಬೋದು, ಆದರೆ ಬಸವಣ್ಣವ್ರು ಮಾತಾಡಿದ್ರೆ ಇಲ್ಲ. ಅದಕ್ಕೆ ಸಾಕಾರಗೊಂಡಾಗನೇ ನಾವು ಅವ್ರನ್ನ ಮಾತಾಡೋಕ್ಕೆ ಸಾಧ್ಯ ಆಗುತ್ತಂತ ನಿರಾಕಾರ ಪರಮಾತ್ಮನೇ ಬಸವಣ್ಣನ ರೂಪ ಸಾಕಾರಗೊಂಡು ಬಂದರು ಅಂತ ಶರಣರ ಒಂದು ಅಭಿಪ್ರಾಯ. ಅಭಿಪ್ರಾಯ ಅಲ್ಲ, ಅದು ಅನುಭವ ಅವರ ಒಂದು ದರ್ಶನ ನಾವು ಕೊಂಡ್ಕೊಂಡಿದ್ರು. ಅದಕ್ಕೆ ಅನಾದಿ ಅಂದರೆ ಮೊದಲೇ ಇತ್ತು, ಆಮೇಲೆ ಅದಕ್ಕೆ ಅನುಭವಕ್ಕೆ ಬಂತು ಅಂತ. ಇಷ್ಟಲಿಂಗ ಇರೋಕ್ಕಿಂತ ಮೊದಲು ಏನಿತ್ತಿಲ್ಲ, ಜಗತ್ತಿತ್ತು. ಅಂದರೆ ಜಗತ್ತು ನಿರ್ಮಾಣ ಆಗೋಕ್ಕಿಂತ ಒಂದು ಮೂಲ ಚಿತ್ತು. ಆ ಸೃಷ್ಟಿಯನ್ನು ಯಾವ ಸೃಷ್ಟಿ ಮಾಡೋದಲ್ಲ, ಅದಕ್ಕೆ ಮೂಲ ಚಿತ್ತು ಅಂತಾರೆ. ಇದು ನಿಜವಾಗ್ಲೂ ತಾತ್ವಿಕ ವಿಷಯ. ಪಟ್ಟ ತಿಳಿದ್ರೆ ತಿಳಿಯೋದಲ್ಲ, ಮೇಲೆ 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 ಕೇಳಿದಾಗ ನಮ್ಗೆ ಅರಿವಿಗೆ ಬರ್ತದೆ. ಅದಕ್ಕೆ ಇಷ್ಟು ಮೂಲ ಚಿತ್ತ ಅಂತ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಅದೇ ಬಸವಣ್ಣ ಅಂತ ಅವ್ರು ತಿಳ್ಕೊಂಡಿದ್ರು. ಅವರಿಂದನೇ ಇಲ್ಲಿ ಇವತ್ತು ಸೃಷ್ಟಿ ನಿರ್ಮಾಣ ಆಯಿತು ಅಂತೇಳಿ ಹೇಳ್ತಾರೆ. ಅದಕ್ಕೆ ಅನಾದಿ ಬಸವಣ್ಣ ಅಂತ ಹೇಳ್ತಾರೆ. ಈಗ ಈ ರೀತಿ ನಾವು ತಿಳ್ಕೊಬೇಕಾದ್ರೆ ವಚನಗಳ ಆಧಾರನೇ ನಮ್ಗೆ ಮುಖ್ಯ ಅಂತ. ಮೊನ್ನೆ ನಮ್ಮ ಫಂಕ್ಷನ್ ಎಲ್ಲ ಈ ಬುಕ್ ಬಿಡುಗಡೆ ಮಾಡ್ಬೋದಾಗಿತ್ತು, ಆದರೆ ಈಗ ಹೇಳಿದ್ರಲ್ಲ ಅನಾನುಕೂಲಗಳಿಂದ
ಎಷ್ಟು ಜನ ನೋಡಿದ್ರು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಓದಿದ್ರು ಅನ್ನೋದು ಮುಖ್ಯ, ಎಷ್ಟು ಜನ ತಿಳ್ಕೊಂಡ್ರು ಅನ್ನೋದು ಮುಖ್ಯ. ಹೌದಾ? ಭಾಳ ಮಂದಿ ನೋಡಿ ಚಪ್ಪಾಳೆ ತಟ್ಟೆ ಹೋಗ್ಬಿಡ್ತಾರೆ, ಅದ ಅನುಭವಿಸ್ಬೇಕಲ್ಲ. ಸಕ್ಕರೆ ಎಲ್ಲರೂ ನೋಡ್ಯಾರ, ತಿಂದೋರೆ. ಸಕ್ಕರೆ ಸಿಹಿಯಾದಂತ ಯಾರು ತಿಂತಾರೋ ಅವ್ರಿಗೆ ಸಿಹಿ ಗೊತ್ತಾಗ್ತದ. ನಾನು ಹೇಳ್ತೀನಿ ಸಕ್ಕರೆ ಉಪ್ಪಾದ ಅಂತ ಹೇಳ್ತೀನಿ, ಇಲ್ಲ ಸಕ್ಕರೆ ಸಿಹಿನೇ ಆದಂತ ಯಾಕೆ ಹೇಳ್ತಾರ, ಅವ್ರು ತಿಂದಾರ. ಹಂಗ ನಾವು ಓದಬೇಕು, ಬರೀ ನೋಡಿದ್ರೆ ಆಗೋದಿಲ್ಲ. ಹೌದಾ? ಅನುಭವಿಸ್ಬೇಕು. ಅದಕ್ಕೆ ಇಲ್ಲಿ ಬಸವಣ್ಣವ್ರು ನಾವು ಶರಣರು ಹೆಂಗ್ ತಿಳ್ಕೊಂಡಾರಂತಂದ್ರೆ, ಆ ಪ್ರಾರಂಭಕ್ಕಿಂತ ಮೊದಲೇ ಇರೋದ್ರಿಂದ ಅವ್ರನ್ನ ಚನ್ನಬಸವಣ್ಣವ್ರು ಅದನ್ನೇ ಹೇಳ್ತಾರೆ, ಆದಿಲಿಂಗ ಅನಾದಿಲಿಂಗ ಆದಿ ಬಸವಣ್ಣ. ಈ ಶಬ್ದ ಹುಸಿ ಅಂದ್ರೆ ಇದು ತಪ್ಪು. ಅಂದ್ರೆ ಬಸವಣ್ಣನೇ ಮೊದಲಿದ್ದ, ಲಿಂಗ ಆಮೇಲೆ ಬಂತು. ಹೌದಾ? ಇಲ್ಲ, ಇಷ್ಟಲಿಂಗ ಮೊದಲು ಇರ್ಲಿಲ್ಲ, ಆಮೇಲೆ ಬಂತು. ಅದ್ರ ಕರ್ತ ಯಾರು? ಬಸವಣ್ಣ. ಇಷ್ಟಲಿಂಗ ಜನಕ ಅಂತೀವಿಲ್ಲ, ಇಷ್ಟಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಲಿಂಗನೇ ಅವರಲ್ಲಿ ಹುಟ್ಟ್ಯದಂತ ನಾವು ಹುಟ್ಟದೇನು ತೋರಿಸಿದ್ವಿ? ಹೌದಾ? ಇಲ್ಲ. ಹಂಗ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಅಂತ ಒಂದು ಬಸವಣ್ಣನ ಹೃದಯದಲ್ಲೇ ಹುಟ್ಟಿರೋ ಲಿಂಗ ಆಮೇಲೆ ಬಂತು. ಅದಕ್ಕೆ ಚನ್ನಬಸವಣ್ಣನ ಹೇಳಿರ್ತಾರ, ಆದಿಲಿಂಗ ಅನಾದಿ ಬಸವಣ್ಣ. ಈ ಶಬ್ದವನ್ನ ಸರಿಯಾಗಿ ನಾವು ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗ್ತದೆ. ಆದಿಲಿಂಗ ಅನಾದಿ ಬಸವಣ್ಣ. ಅದಕ್ಕೆ ಅಂತ ಅನಾದಿ ಬಸವಣ್ಣನ ಅವ್ರು ಹೆಂಗ್ ಕಂಡ್ರು ಅಂತೇಳಿ ನಾವು ನೋಡ್ತೀವಿ. ಅದಕ್ಕೆ ಬಸವ ಅಂದ್ರೆ ಅದು ಕೇವಲ ಹೆಸರಲ್ಲ. ಬಸವ ಅನ್ನೋದು ಕೇವಲ ಹೆಸರಲ್ಲ, ನಾವು ಇಟ್ಕೊಂತೀವಿ, ಕರಿತೀವಿ ಎಲ್ಲ. ಆದ್ರೆ ಬಸವ ಅನ್ನೋದೇ ಮೂಲ ತತ್ವ. ಬಸವ ಅಂದ್ರೆ ತತ್ವ, ಬಸವ ಅಂದ್ರೆ ಬಯಲು, ಬಸವ ಅಂದ್ರೆ ಶೂನ್ಯ. ಅದಕ್ಕ ಬಸವಣ್ಣ ಹೆಂಗಿದ್ರು ಅಂದ್ರೆ, ಬಸವಣ್ಣ ಓಂಕಾರದಿಂದ ಅರ್ಥ ಆಯ್ತಾ? ಈಗ ಆಡಿದ್ವಿ, ಅಕಾರ ನೀನೆ, ಓಂಕಾರ ನೀನೆ, ಮಕಾರ ನೀನೆ ಅಂತ. ಆ ಓಂಕಾರಕ್ಕಿಂತ ಮೊದಲೇ ಇದ್ರು. ಅದಕ್ಕೆ ಬಸವಣ್ಣ ಅಂದ್ರೆ ಓಂಕಾರದಿಂದ ಅರ್ಥ. ನಾದ ಬಿಂದು ಕಳೆಗಳು ಅವರಿಂದನೂ ಅರ್ಥ. ಹಿಂಗ ಸಕಲ ಚರಾಚರ ಅಂದ್ರೆ ಈ ಜೀವ ಜಂತುಗಳ ಉತ್ಪತ್ತಿ ಆಗೋಕ್ಕಿಂತ ಮೊದಲು ಬಸವಣ್ಣ ಇದ್ರು ಅನ್ನೋದನ್ನ ಅದಕ್ಕೆ ಮೂಲ ಚಿತ್ತು ಅಂತ. ಈ ರೀತಿ ಅನಾದಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹೆಂಗ್ ಕಂಡ್ರು ಅಂದ್ರೆ, ಸಿದ್ದರಾಮೇಶ್ವರ ಹೇಳ್ತಾರ, ನನಗೆ ನೀನು ಕರ್ತ. ನನ್ನ ಹುಟ್ಟಿಗೆ ನೀ ಕಾರಣ ಇದ್ದಿರ್ಬೋದು, ಆದ್ರೆ ನಿನಗೆ ನೀನೇ ಕರ್ತ. ಅರ್ಥ? ಕರ್ತ ಅಂದ್ರೆ ಮಾಡಿದವನು. ಈಗ ಮೈಕ್ ಮಾಡಿದವನು ಕರ್ತ. ಈ ಮೈಕ್ ನೋಡ್ತೀವಿ, ಮೈಕ್ ಮಾಡಿದ್ರೆ ನಮ್ಗೇನು ಗೊತ್ತಿಲ್ಲ, ನೋಡಿಲ್ಲ ನಾವು. ಆದ್ರೆ ಮೈಕ್ ನೋಡಕತ್ತಿ, ಇದು ಸಾಕಾರ. ಮಾಡಿದವನು ಬುದ್ಧಿ ನಿರಾಕಾರ ಇರ್ತದೆ. ಹಂಗ ಬಸವಣ್ಣ ಏನ್ ಮಾಡಿದ್ರು, ಇಷ್ಟಲಿಂಗ ಕೊಟ್ಟರು ಕೂಡ ಅವರು ತನ್ನಗೆ ತಾನೇ ಕರ್ತ. ಅದಕ್ಕೆ ಹೇಳ್ತೀನಿ, ನಿರಾಕಾರ ಪರಮಾತ್ಮ ಜೊತೆಗೆ ನಾವು ವ್ಯವಹಾರ ಮಾಡಕ್ ಆಗೋದಿಲ್ಲ ಅಂತ ಸಾಕಾರಗೊಂಡು ಬಂದ್ರು. ಅದಕ್ಕ ಆಯ್ದಕ್ಕಿ ಮಾರ ಹೇಳ್ತಾರ, ಬಸವಣ್ಣ ಅಂದ್ರೆ ಅಮರೇಶ್ವರ ಲಿಂಗದ ಒಡಲು. ಅರ್ಥ? ಒಡಲು ಅಂದ್ರೆ ದೇಹ. ಬಸವಣ್ಣ ಅಂದ್ರೆ ಅಮರೇಶ್ವರ ಲಿಂಗದ ಒಡಲು ಅಂತ ಹೇಳ್ತಾರೆ. ಒಂದ್ ಸಾಲ್ ಸಾಕು ಅನಿಸ್ತ. ಮಡಿವಾಳ ಮಾಚಿದೇವ್ರು ಏನ್ ಹೇಳ್ತಾರಂದ್ರೆ, ಬಸವಣ್ಣ ಕಲಿದೇವ ಕಾಯಗೊಂಡಿದ್ದು ನಿನ್ನಿಂದ ಕಂಡೆ. ಇದು ಸ್ವಲ್ಪ ಕಷ್ಟ ಆಗ್ತದ, ಪರವಾಗಿಲ್ಲ, ಆಮೇಲೆ ಓದ್ತಾ ನಿಮಗೂ ಅರ್ಥ ಆಗ್ತದ. ಕಲಿದೇವಯ್ಯ ಕಾಯ ಅಂದ್ರೂ ದೇಹನೇ, ಕಾಯಗೊಂಡಿದ್ದು ನಿನ್ನಿಂದ ಕಂಡೆ. ಕಲಿದೇವಯ್ಯ ಅಂದ್ರೆ ಯಾರು? ಇಷ್ಟಲಿಂಗ ಅಂದ್ರೆ ನಿರಾಕಾರ ಪರಮಾತ್ಮನೇ ಕಾಯಗೊಂಡು ದೇಹ ರೂಪವಾಗಿ ಬಂದಿರೋ ಬಸವಣ್ಣನೇ ಅಂತ. ಆ ಪರವಸ್ತುವೇ ಬಸವಣ್ಣ, ಆ ನಿರಂಜನ ಲಿಂಗ ನಿಷ್ಕಲ ಲಿಂಗವೇ ಬಸವಣ್ಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಂಗಾಗಿ ಅದಕ್ಕೆ ಈ 12ನೇ ಶತಮಾನದವರೇನೋ ಜೊತೆಗಿದ್ರು, ಕಂಡ್ರು, ಅನುಭವಿಸಿದ್ರು ಅಂತ ನಾವು ಹೇಳ್ತೀವಿ. ಈಗ ಮುಂದೆ 15ನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ, ತೋಂಟದ ಸಿದ್ಧಲಿಂಗೇಶ್ವರ ಇಬ್ರು ಒಂದೇ. ತೋಂಟದ ಸಿದ್ಧಲಿಂಗೇಶ್ವರ ಹೇಳ್ತಾರ, ಬಸವಣ್ಣ ನಾನು ದೇಹ, ನೀನು ದೇಹಿ. ಇದು ದೇಹ ಕಾಣುತ್ತದ. ದೇಹಿ ಅಂದ್ರೆ ಒಳಗಿರೋ ಚೈತನ್ಯ. ಏನು ಚೈತನ್ಯ ಇದ್ದದಕ್ಕೆ ನಾವು ಉಸಿರಾಡ್ತೀವಿ, ನೋಡ್ತೀವಿ, ಮಾತಾಡ್ತೀವಿ. ಚೈತನ್ಯ ಇಲ್ಲ ಅಂದ್ರೆ ಏನಾಗುತ್ತ, ನಾವು ಶವ ಆಗ್ಬಿಡ್ತೀವಿ. ಜಡ ಆಗ್ತದ, ಅಲ್ಲೇನು ಚೈತನ್ಯ ಕ್ರಿಯೆ ನಡೆಯಂಗಿಲ್ಲ, ಉಸಿರಾಟ ನಿಂತು ಹೋಗಿರ್ತದ. ಅದಕ್ಕ ಆ ಚೈತನ್ಯನೇ ನೀನಿದ್ದಿ, ನಾನು ದೇಹ, ನೀನು ದೇಹಿ. ನಾನು ಅಂಗ, ನೀನು ಲಿಂಗ. ನೀನು ಪತಿ, ನಾನು ಸತಿ. ಅಂದ್ರೆ ಶರಣಸತಿ ಲಿಂಗಪತಿ ಅಂತ ನಾವು ಹೇಳ್ತೀವಲ್ಲ, ಅವರು ಕೂಡ ಪರವಸ್ತುವನ್ನು ಕುರಿತೇ ಹೇಳಿರೋದ್ರಿಂದ ಅವರು ಪತಿ ಸ್ವರೂಪವಾಗಿ ನೋಡ್ತಾರೆ. ನಾನು ಸತಿ ಅಂದ್ರೆ ಶರಣರೆಲ್ಲರೂ ಸತಿಯರೇ. ಸತಿಯರಂದ್ರೆ ಕೇವಲ ಹೆಣ್ಮಕ್ಳು ಅನ್ನೋ ಭಾವ ಅಲ್ಲ, ಎಲ್ಲರೂ ಶರಣ ಸತಿಯರೇ. ಅವನೊಬ್ಬನೇ ಪತಿ, ಜಗತ್ತಿಗೆ ಒಡೆಯ, ಏಕಮೇವ ಅದ್ವಿತೀಯ ಒಡೆಯ ಅವನೊಬ್ಬನೇ. ಅದು ನೀನೇ ಇದ್ದಿ ಬಸವಣ್ಣ ಅಂತ.
ಈ ರೀತಿ ಹೇಳಬೇಕಾದ್ರೆ ಅವ್ರು ಎಷ್ಟು ಅನುಭವಿಸಿರ್ಬೇಕು ಅಂತ ಇಲ್ಲಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದ. ನೀನು ಪತಿ ನಮ್ದು ಸತಿ ಅಂದರೆ ಇಲ್ಲಿ ಸತಿ ಸಮರ್ಪಣಾ ಭಾವವನ್ನು ನಾವು ಇಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತದೆ. ಇಷ್ಟಲಿಂಗದ ಇದ್ರೂ ಕೂಡ ಅದು ಬಸವಣ್ಣನೇ ಅಂತ. ಕೆಲವ್ರು ಏನು ಮಾಡ್ತಾರ, ಮನೆ ಬಸವಣ್ಣ ಫೋಟೋನ ಹಾಕಂಗಿಲ್ಲ, ಲಿಂಗ ಅದನ್ನೇ ಬಸವಣ್ಣ ಮತ್ತೆ ಹಾಕಬೇಕು ಅನ್ನೋ ಮಟ್ಟಕ್ಕೂ ಇದಾರ. ಆದ್ರೆ ನಾವು ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ. ಅದಕ್ಕೆ ಬಸವಣ್ಣನವರು ಅಂತಂದ್ರೆ ಮೂಲ ತತ್ವ, ಬಸವಣ್ಣ ಅಂದ್ರೆ ಬಯಲು, ಬಸವಣ್ಣ ಅಂದ್ರೆ ಬೆಳಕು. ಈಗ ದೇವರು ಅಂದ್ರೆ ಏನಂತೀವಿ, ದೇವ ಅಂದ್ರೆ ಬೆಳಕು. ದಿಯಾ ಅನ್ನೋ ಒಂದು ಸಂಸ್ಕೃತ ಶಬ್ದದಿಂದ ದೇವ ಆಗೈತೆ. ದಿಯಾ ಅಂದ್ರೆ ಅಂತೀವಲ್ಲ, ದಿಯಾ ಅಂದ್ರೆ ಹಿಂದಿ ಇರ್ಬೋದು ಸಂಸ್ಕೃತ ಇರ್ಬೋದು ಶಬ್ದ. ದಿಯಾ ಅಂದ್ರೆ ದೀಪ, ಬೆಳಕು. ಬಸವಣ್ಣ ಅಂದ್ರೆ ಬೆಳಕು. ಅದಕ್ಕೆ ಬಸವಣ್ಣ ಬಂದು ಈ ಮತ್ತೆ ಲೋಕವನ್ನ ಉದ್ಧಾರ ಮಾಡೋ ಕ್ರಿಯೆಯನ್ನು ತಾವೇ ಮಾಡಿದ್ರು. ಅದಕ್ಕೆ ನಿನಗೆ ನೀನೇ ಕರ್ತ, ನೀನೇ ಬಂದು ಇದನ್ನು ಉದ್ಧಾರ ಮಾಡಿದ್ದಿ ಅಂತ ನಾವೇನಂತೀವಿ. ಬಸವಣ್ಣವ್ರು ಬಂದರು, ಅವರೆಲ್ಲ ಇಷ್ಟಲಿಂಗ ಕೊಟ್ಟರು, ವಿಜಯನ ಮಂತ್ರಿ ಆದರು. ನಾವು ಹಿಂಗೆ ಸಾಕಾರವಾಗಿ ನೋಡ್ತಾ ಇದ್ದೀವಿ, ಅವರು ನಿರಾಕಾರವಾಗಿ ನೋಡಿದ್ರು. ಮತ್ತೆ ಸಾಕಾರ ನಿರಾಕಾರ ಏಕೋಭಾವ. ಮತ್ತೆ ಸಾಕಾರ ಇಲ್ಲದೆ ನಿರಾಕಾರನ ಅರಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂಥ ಒಂದು ನಿರಾಕಾರ ಅರಿಬೇಕಾದ್ರೆ ನಮ್ಗೆ ಇಷ್ಟಲಿಂಗ ಬೇಕು. ಇಷ್ಟಲಿಂಗ ಅಂದ್ರೆ ದೇವರಲ್ಲ, ದೇವನ ಗುರುಹು, ಗುರುತು. ಅದರ ಮೂಲಕ ಹೋಗಬೇಕು. ಅಕ್ಕಮ್ಮ ತಾಯಿ ಹೇಳ್ತಾರ, ವಸ್ತುವನ್ನು ಅರಿಯುವುದಕ್ಕೆ, ಗೊತ್ತನ್ನು ಅರಿಯುವುದಕ್ಕೆ ನಿಚ್ಚಣಿಕೆ ಅಂತ. ವಸ್ತು ಅಂದ್ರೆ ಒಂದು ಅಟ್ಟದ ಮೇಲೆ ವಸ್ತು ಇರ್ತವೆ, ಮೇಲೆ ಏರಕ್ಕೆ ಒಂದು ವಸ್ತು ಬೇಕಲ್ಲ. ಒಂದು ನಿಚ್ಚಣಿಕೆನೋ ಸ್ಟೂಲು ಏನೋ ಇಟ್ಕೊಂಡು ಮೇಲೆ ನೋಡ್ತೀವಲ್ಲ, ಅದಕ್ಕೊಂದು ಬೇಕಲ್ಲ, ಅದು ಲಿಂಗ ಅಂತ. ಮೂಲ ವಸ್ತುವನ್ನು ಅರಿಬೇಕಾದ್ರೆ ಮಾರ್ಗ ಇಷ್ಟಲಿಂಗ. ಅದಕ್ಕೆ ಇಷ್ಟಲಿಂಗ ಅಂದ್ರೆ ನಾವು ಲಿಂಗ ಅಂದ್ರೆ ದೇವರು ಅಂತ ಅಂತೀವಿ. ಆದರೆ ದೇವನ ಗುರುಹು, ಅರಿವಿನ ಗುರುಹು, ಸಮಾನತೆಯ ಗುರುಹು. ಗುರು ಅಂದ್ರೆ ಗುರುತು. ಅದಕ್ಕೆ ಅಲ್ಲಮ ಪ್ರಭು ಹೇಳ್ತಾರ, ಅರಿಯಲೆಂದು ಗುರು, ಅರಿಯಲೆಂದು ಗುರು ಕುರುಹ ಕೊಟ್ಟಡೆ. ಅರಿಯಲಿ ಅಂತ ಕುರುಹು ಕೊಟ್ಟರು. ನಾವು ಅರಿವು ಮರೆದು ಬರೀ ಕುರುಹ ಪೂಜಿಸುವ ಹೆಡ್ಡರೆ ನನಗೆ ತೋರದಿರಯ್ಯ ಅಂತ. ನಾವೇನು ಬರೀ ಕುರು ಹಿಡ್ಕೊಂಡಿವಿ, ಅರಿವೇ ಇಲ್ಲ, ಮರ್ತು ಹೋಗ್ಬಿಟ್ಟಿವಿ. ನಮಗೇನಾಗದ, ಮಾಯ ಮುಚ್ಕೊಂಡ್ಬಿಟ್ಟದ, ಮೋಹ ಮುಚ್ಕೊಂಡ್ಬಿಟ್ಟದ. ಇವನ್ನೆಲ್ಲ ತೆಗೆದಾಗ ಮಾತ್ರ ನಮ್ಮಲ್ಲಿ ಅರಿವು ಜಾಗೃತ ಆಗ್ತದೆ. ಎಲ್ಲರಲ್ಲೂ ಅರಿವು ಇರ್ತದ, ಆದರೆ ಎಲ್ಲರಲ್ಲೂ ಜಾಗೃತ ಆಗಿರೋದಿಲ್ಲ. ಜಾಗೃತ ಆದಾಗಲೇ ನಮ್ಗೆ ನಿಜವಾದ ಅದಕ್ಕೆ ಆಚಾರ ಬೇಕು. ಹಾಲಿನ ತುಪ್ಪ ಅದ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಅದಕ್ಕೇನು ಮಾಡ್ತೀವಿ, ಕಾಯಿಸ್ತೀವಿ, ಎಪ್ಪ ಹಾಕ್ತೀವಿ, ಪ್ರೊಸೆಸ್ ಬೇಕಲ್ಲ. ಮಜ್ಜಿಗೆ ಮಾಡ್ತೀವಿ, ಬೆಣ್ಣೆ ತೆಗಿತೀವಿ, ಆವಾಗ ತುಪ್ಪ ಅದ. ಹಾಲಿನ ತುಪ್ಪ ಅದಂತ ನಾವು ತುಪ್ಪವನ್ನೇ ನೆನೆಸ್ಕೊಂಡು ಕೊಡೋಕ್ಕಾಗಲ್ಲ. ಹಾಗೆ ನಮ್ಗೆ ಸಂಸ್ಕಾರ ಆಗಬೇಕು ಒಳಗ. ಅರಿವು, ಆಚಾರ, ಅನುಭವ. ಅರಿವು ಆಚಾರ ಇಲ್ಲ ಅಂತಂದ್ರೆ ಅನುಭವ ಆಗೋದಿಲ್ಲ. ಈ ಅರಿವು ಆಚಾರ ಅನುಭವ ಇಲ್ಲದೆ ಆನಂದ ಆಗೋದಿಲ್ಲ, ತೃಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಿದ್ದರಾಮೇಶ್ವರ ಅದೇ ಹೇಳ್ತಾರೆ, ಬಸವ ಅಂತಂದ್ರೇನು ಶಕ್ತಿ, ಮುಕ್ತಿ, ಯುಕ್ತಿ ಎಲ್ಲವೂ ಬಸವಣ್ಣನೇ. ಅದಕ್ಕೆ ಆತನೇ ಕರ್ತ, ಆತನೇ ತಂತಾನೇ ಕರ್ತ. ಜಗತ್ತು ನಡೆದು ದೇವನಿಂದ ಅಂತ ನಾವು ಹೇಳ್ತೀವಿ. ದೇವ ಯಾರಿಂದ ನಡೀತಾನ, ಬಸವಣ್ಣನಿಂದ ಅಂತ ಹೇಳ್ತಾರೆ. ಲೋಕ ಒಪ್ಪಿಪ್ಪುದಯ್ಯ ನಿನ್ನ ಆಜ್ಞೆಯಲ್ಲಿ, ನೀನು ಬಸವಣ್ಣನ ಆಜ್ಞೆಯಲ್ಲಿ ಇದ್ದಿದ್ದೇವ ಅಂತ ಹೇಳ್ತಾರೆ ಅವರು. ಲೋಕ ದೇವನ ಆಜ್ಞೆಗೆ ನಡೀತದ ಅಂತ ನಾವು ಹೇಳ್ತೀವಿ. ದೇವ ಯಾರ ಆಜ್ಞೆಗದಾನ ಅಂತ ಹೇಳ್ತಾರ ಸಿದ್ದರಾಮೇಶ್ವರು. ಲೋಕ ಒಪ್ಪಿಪ್ಪುದಯ್ಯ ನಿನ್ನ ಆಜ್ಞೆಯಲ್ಲಿ, ನೀನು ಬಸವಣ್ಣನ ಆಜ್ಞೆಯಲ್ಲಿ. ನೀನು ಬಸವಣ್ಣ ಹೇಳ್ದಂಗೆ ಮಾಡ್ತೀಯ ಅಂದ್ರೆ ಬಸವಣ್ಣ ಬೇರೆ ಲಿಂಗ ಬೇರೆ ಅಲ್ಲ, ಶರಣ ಬೇರೆ ಲಿಂಗ ಬೇರೆ ಅಲ್ಲ. ಯಾಕೆ ನೀವು ನಿರಾಕಾರನ ಗುರುತಿಸಂಗಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅಂತ ನಾವು ಅನ್ಕೊಂತೀವಿ. ಆದ್ರೆ ಶರಣ ಆದ್ಮೇಲೆ ಅಂದ್ರೆ ನಾವು ಲಿಂಗೈಕ್ಯ ಅಂತೀವಲ್ಲ, ಲಿಂಗೈಕ್ಯ ಅಂದ್ರೆ ಸತ್ತೋಗೋದಲ್ಲ, ಹೌದಾ? ಆ ಒಂದು ಸ್ಥಳ, ಐಕ್ಯ ಸ್ಥಳವನ್ನು ಮುಟ್ಟಿದ ಮೇಲೂ ಅವ್ರು ಇನ್ನೂ ಇರ್ತಾರ. ಅವಾಗ ಅವ್ರ ನಡೆ ಹೆಂಗಿರ್ತದಂದ್ರೆ, ಅವರು ಮನುಷ್ಯ ಆಗಿರೋದಿಲ್ಲ. ಉಂಡ್ರೆ ಲಿಂಗನೇ ಉಂಡಂಗ, ಮಜ್ಜನ ಮಾಡಿದ್ರೆ ಲಿಂಗನೇ ಲಿಂಗಕ್ಕೆ ಮಾಡಿದಂಗನೇ. ಅವ್ರು ನೋಡಿದ್ರೆ ಲಿಂಗ ನೋಡ್ದಂಗ, ನಡೆದ್ರೆ ಲಿಂಗ ನಡೆದಂಗ. ಅವ್ರು ಮನುಷ್ಯರಂಗೆ ಕಂಡ್ರು ಕೂಡ ಮನುಷ್ಯರಲ್ಲ. ನಾವು ಏನ್ ಮಾಡ್ತೀವಿ, ಲಿಂಗ ಆಗೋದಂದ್ರೆ ಕಲ್ಲ ಕೂಡೋದು ಅಂತಲ್ಲ, ಲಿಂಗೈಕ್ಯ ಆಗಿರೋದ್ರೆ ಸತ್ತೋಗೋದಲ್ಲ. ಇದ್ದಾಗೆ ಆ ಸ್ಥಿತಿಯನ್ನು ಅನುಭವಿಸೋದು. ಭಕ್ತ ಸ್ಥಳದಿಂದ ಒಂದೊಂದು ಹಂತ ಹಂತವಾಗಿ ಸಮರಸ ನಾವು ಹೊಂದಿದೀವಿ ಅಂದ್ರೆ ಅವಾಗ ಅವ ಲಿಂಗ ಆಗಕ್ಕೆ ಸಾಧ್ಯ. ಯಾಕಂತಂದ್ರೆ ಅವನ ಗುಣಗಳು ನಮ್ಮ ಗುಣಗಳು ಮ್ಯಾಚ್ ಆಗ್ಬೇಕಲ್ಲ. ಈಗ ನಾವು ಫ್ರೆಂಡ್ ಮಾಡ್ಕೋಬೇಕಂದ್ರೆ ನಮಗೂ ಇಂಟ್ರೆಸ್ಟ್ ಇರೋರಿಗೆ ಚಲೋ. ಈಗ ಕೆಲವ್ರಿಗೆ ಮತ್ತೆ ಎಲ್ಲ ಹೋಗ್ಬೇಕನ್ನಿಸ್ತದೆ, ಅಂಥವ್ರ ಜೊತೆಗೆ ಹೋಗ್ತೀವಿ. ಇಲ್ಲಿ ಬಸವಮಠ ಬರ್ಬೇಕಂದ್ರೆ ಅಂಥವ್ರ ಜೊತೆಗೆ ಬರ್ತೀವಿ. ನಮ್ಮ ಭಾವ ಒಂದಾಗಬೇಕು. ಲಿಂಗದ ಗುಣಗಳೆಲ್ಲ ನಮಗೆ ಬಂದಾಗ ನಾವು ಲಿಂಗನೇ ಆಗ್ತೀವಿ. ಇದು ಸತ್ಯ, ಸುಳ್ಳಲ್ಲ. ಯಾಕಂದ್ರೆ ಅದಕ್ಕೆ ಶರಣ ಬೇರೆ ಲಿಂಗ ಬೇರೆ ಅಲ್ಲ ಅನ್ನೋದನ್ನ ಅವರು ನಮ್ಗೆ ಸ್ಪಷ್ಟಪಡಿಸ್ತಾರ.
ಅದಕ್ಕಾಗಿ ಬಸವಣ್ಣನನ್ನೇ ಆತ ಪರವಸ್ತು, ಅದು ಲಿಂಗ ಸ್ವರೂಪನೇ ಆಗಿದ್ರು. ಅದಕ್ಕೆ ನಿರಾಕಾರ ಪರಮಾತ್ಮನನ್ನ ಬಸವಣ್ಣನ ರೂಪದಾಗ ಅವರು ನೋಡಿ ಅನುಭವಿಸಿ ಆನಂದಿಸಿ ವಚನಗಳನ್ನ ಬರೆದಿಟ್ಟು ಹೋಗ್ಯಾರ ಅಂತ ನಾವು ತಿಳ್ಕೊತೀವಿ. ಹಂಗಾಗಿ ಬಹಿರಂಗವಾಗಿ ಏನಾಗ್ತದ, ನಾವು ಗುರುತಿಸಲ್ಪಡ್ತೀವಿ. ಇಲ್ಲ ಅಂತಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ವ್ಯಕ್ತಿ ರೂಪ ನಮ್ಗೆ ಬೇಕಾಗ್ತದ ಅಂತ ಹೇಳ್ತಾರ. ಈಗ ನಾವು ಹೇಳಿದ್ವಿ, ಎಷ್ಟು ಖುಷಿ ಪಡ್ತೀವಿ ನಮ್ಮ ಬಸವಣ್ಣವರು ಸಂಸ್ಕೃತಿಯ ನಾಯಕ ಅಂತ ಹೇಳ್ತೀವಿ. ಸಂಸ್ಕೃತಿ ಅಂದ್ರೆ ಏನಂತ ಬಹಳ ಮಂದಿ ಗೊತ್ತಿರಲಿಲ್ಲ. ಖುಷಿ ಪಡ್ತೀವಿ ಸಂಸ್ಕೃತಿ. ಬಸವಣ್ಣರಿಗೆ ಒಂದಲ್ಲ, ನೂರಾರು ಬಿರುದುಗಳ. ಅಕ್ಕ ಮಹಾದೇವ 52 ಗುಣಗಳನ್ನು ಗುರುತಿಸ್ತಾಳ ಬಸವಣ್ಣನವರಲ್ಲಿ. ಅಕ್ಕ ಅನ್ಕೊಂಡವ್ರು ಅದ್ರ ಬಗ್ಗೆ ಒಂದು 108 ದಿನ ಅದರ ಪ್ರವಚನ ಕೇಳಿದ್ರೆ, ಆ ಶಬ್ದಗಳನ್ನು ಕೇಳಿದ್ರೆ ನಾನು ಆ ಲೋಕದಾಗ ಇರೋದಿಲ್ಲ, 12ನೇ ಶತಮಾನಕ್ಕೆ ಹೋಗ್ತೀವಿ ನಿಜವಾಗ್ಲು. ಅಂಥ ಬಸವಣ್ಣನವ್ರನ್ನ ಒಂದು ಸಂಸ್ಕೃತಿ ನಾಯಕ ಅಂತ ಹೇಳಿದ್ರೆ ಸಂತೋಷನೇ. ಅವ್ರು ಎಲ್ಲದ್ರದ್ದು ನಾಯಕ ಅದಾರ. ಕಾಯಕದ ನಾಯಕನು ಅವರೇ ಅದರ, ಭಕ್ತಿಗೂ ಅವರೇ ಮೂಲ, ಎಲ್ಲದಕ್ಕೂ ಅವರೇ ಮೂಲ. ಅದಕ್ಕೆ ಸಂಸ್ಕೃತಿ ಅಂತಂದ್ರೆ ಅದು ನಮ್ಮಿಂದ ನಮ್ಮ ಇರುವಿಕೆ, ಬಿಹೇವಿಯರ್ ನಮ್ದು ಇರೋದು. ಈಗ ಭಾರತ ಸಂಸ್ಕೃತಿ ಏನು ಹೌದಾ? ಭಾರತ ಸಂಸ್ಕೃತಿ ಅಂದ್ರೆ ನಾವೆಲ್ಲ ಭಾರತದಲ್ಲಿ ಹೆಂಗೆ ಇರ್ತೀವಿ, ನಮ್ಮ ನಡೆ ನುಡಿ ಹೆಂಗದ ಅದಕ್ಕೆ ನಾವು ಸಂಸ್ಕೃತಿ ಅಂತೀವಿ. ಇಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನೇ ಬಸವಣ್ಣವ್ರು ನಮ್ಮ ಅತಿಥಿಗಳನ್ನ ಹೆಂಗ್ ಕರಿಬೇಕು ಅಂತ ಕಲಿಸ್ಯಾರ, ಹಿರಿಯರನ್ನ ಹೆಂಗ ಗೌರವಿಸಬೇಕು ಅಂತ ಕಲಿಸ್ಯಾರ, ಹೆಂಗ್ ಊಟ ಮಾಡ್ಬೇಕಂತ ಕಲಿಸ್ಯಾರ, ಹೆಂಗ್ ಇರಬೇಕು, ಹೆಂಗ್ ಮಾತಾಡಬೇಕು, ಇವೆಲ್ಲ ಇವೆಲ್ಲ ಸಂಸ್ಕೃತಿ. ಅದಕ್ಕೆ ಸಂಸ್ಕೃತಿಯ ನಾಯಕ ಅಂತ. ಸಂಸ್ಕೃತಿ ಅಂದ್ರೆ ಸತ್ಯದಿಂದ ಇರೋದು, ಮತ್ತೆ ನಡೆ ನುಡಿ ಒಂದಾಗಿರೋದೇ ಸಂಸ್ಕೃತಿ. ಸಹ ಬಾಳ್ವೆ ಸಂಸ್ಕೃತಿ. ನಾನೊಬ್ಬನೇ ಶಾಣೆ ಆಗ್ಬೇಕು, ನಾನೊಬ್ಬನೇ ತಪಸ್ಸು ಮಾಡ್ಬೇಕಂತ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಏನೋ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋದಲ್ಲ. ಲೋಕದ ಜೊತೆಗಿದ್ದು ಲೋಕದ ಸುಖ ದುಃಖಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ಬೇಕು. ಯಾಕೆ ಬಸವಣ್ಣವ್ರು ಜಂಗಮಕ್ಕೆ ಅಷ್ಟು ಮಹತ್ವ ಕೊಟ್ಟರು? ನೀನು ಗಂಟೆಗಟ್ಟಲೆ ಲಿಂಗ ಪೂಜೆ ಮಾಡಿ ನೀವು ಮನೆಗೆ ಆನಂದ ಪಡ್ಬೋದು, ಆದ್ರೆ ಜಂಗಮವ ನೋಡಿರಿ, ಹೌದಿಲ್ಲ? ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂದ್ರು. ಜಂಗಮ ಅಂದ್ರೆ ಈ ಸಮಾಜ, ಜಂಗಮ ಅಂದ್ರೆ ಒಬ್ಬ ವ್ಯಕ್ತಿ, ಜಂಗಮ ಅಂತಂದ್ರೆ ನಿರಾಕಾರ ಪರಮಾತ್ಮನು ಅಂತೀವಿ. 3 ಅರ್ಥ, ಬಹಳ ದೊಡ್ಡ ಅರ್ಥ ಅದ. ಇದಕ್ಕೆ ಬಿಡಿಸಿರೋ ಒಂದು ದಿನ ಆಗ್ತದ ಪ್ರವಚನ, ಅಷ್ಟು ದೊಡ್ಡದು. ಅದಕ್ಕೆ ಜಂಗಮ ಅಂದ್ರೆ ಸಮಾಜ. ನೀನು ಉಂಡ ಅದಕ್ಕೂ ಉಣಸು. ಅದಕ್ಕೆ ನಾವೇನ್ ಮಾಡ್ಬೇಕು? ಸಮಾಜ ಚಲೋ ಇದ್ರೆ ನಾವು ಚಲೋ ಇರ್ತೀವಲ್ಲ, ನಾವೊಬ್ಬರೇ ಚಲೋ ಇರಕ್ ಆಗೋದಿಲ್ಲ. ಅದಕ್ಕೆ ಸಮಾಜಕ್ಕೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಕಾಯಕ ದಾಸೋಹ ಪ್ರಸಾದ ಈ ತತ್ವವನ್ನು ಕೊಟ್ರು. ಅದಕ್ಕೆ ಬಸವಣ್ಣವ್ರ ಎಲ್ಲ ಹೊರಗಿಂದ ನೋಡೋರಂದ್ರೆ ಶ್ರೇಷ್ಠ ಸಮಾಜ ಸುಧಾರಕನೇ ಅಂತಾರ. ಆದ್ರೆ ಲೆನಿನ್ ಕಾರ್ಲ್ ಮಾರ್ಕ್ಸ್ ಅಂತವ್ರು ಎಲ್ಲ ಸುಧಾರಣೆ ಮಾಡಕ್ ಹೋದ್ರು. ಯಾಕೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಅದ್ರೊಳಗೆ ಭಕ್ತಿ ಇರ್ಲಿಲ್ಲ, ಕೆಲಸ ಇತ್ತು ಅಷ್ಟೇ. ಕೆಲಸ ಅಲ್ಲ ನಾವು ಹೇಳೋದು. ಕಾಯಕ ಅಂದ್ರೆ ಪೂಜೆ, ಕಾಯದಿಂದ ಮಾಡೋದು, ಮನಸ್ಸಿನಿಂದ ಮಾಡೋದಿದ್ರು ಕೂಡ ಕಾಯದಿಂದ ಏನು ಮಾಡೋದು? ಸತ್ಯಶುದ್ಧ ಇರೋದೆಲ್ಲ ಕಾಯಕ. ಕೆಲಸ ಅಂದ್ರೆ ನಾವು ನೌಕರಿ ಮಾಡಿ ರೊಕ್ಕ ಕಳಿಸಿ ಮನೆ ಕಟ್ಕೊಂಡು ಇದು ಅಲ್ಲ. ಸತ್ಯಶುದ್ಧ ಮಾಡಬೇಕು, ಸಮಾಜಕ್ಕೂ ಕೊಡಬೇಕು, ನೀನು ಉಣಬೇಕು. ಇದು ಬಸವಣ್ಣನವರ ಒಂದು ಸಾಮಾಜಿಕ ತತ್ವ ಅಂತ ಒಂದು. ಅದಕ್ಕೆ ಕಾಯಕ ಮತ್ತು ದಾಸೋಹ, ಅದರಿಂದ ಬಂದದ್ದು ಪ್ರಸಾದ. ಪ್ರಸಾದ ಯಾವಾಗ ಆಗ್ತದಂದ್ರೆ ನೀವು ಅರ್ಪಣೆ ಮಾಡಿದಾಗ ಪ್ರಸಾದ ಆಗ್ತದೆ, ಇದ್ರೆ ಆಗೋದಿಲ್ಲ. ಅದು ಮೊದಲು ಪದಾರ್ಥ ಇರ್ತದ, ಅರ್ಪಣೆ ಮಾಡಿದಾಗ ಅದ್ರಾಗ ನಾನು ನಂದು ಅನ್ನೋದು ಹೋಗ್ಬಿಡ್ತದಲ್ಲ, ಅವಾಗ ಅದು ಪ್ರಸಾದ. ಎಲ್ಲಿವರೆಗೂ ನಾನು ಅನ್ನೋದು ಇರ್ತದೆ ಅದು ಪ್ರಸಾದ ಆಗೋದಿಲ್ಲ. ನಾವು ನಾನು ನಂದು ಅನ್ನೋದು ಮರೆತು ನೀನು ನಿಂದು ಅನ್ನೋದು ಮಾಡ್ತೀವಿ ನೋಡ್ರಿ. ಹಿಂಗೆ ಅಂತೀವಲ್ಲ, ನಂದಲ್ಲ ನಂದಲ್ಲ ಅನ್ನಂಗೆ 3 ಸಲ ಅಂತೀವಲ್ಲ. ನಾವು ಅಂತೀವಿ ನಿಂದಲ್ಲ ನಿಂದಲ್ಲ ನಂದೇ ಅಂತ ನಾವು ಅಂತೀವಿ. ಅದಕ್ಕೆ ದೇವ ಇದು ನಿಂದು ನಿನಗೆ ಅರ್ಪಣೆ ಆಗ್ಬೇಕು ಅಂದಾಗ ಅದು ಪ್ರಸಾದ ಆಗ್ತದ. ಅಂತ ಪ್ರಸಾದದ ಬದುಕನ್ನ ಬಸವಣ್ಣವರು ನಮಗೆ ಕರುಣಿಸಿದ್ರು, ಹೌದಾ? ಅದಕ್ಕೆ ಪ್ರಸಾದನೇ ಬಸವಣ್ಣ, ಪ್ರಾಣಲಿಂಗ ಬಸವಣ್ಣ, ಹೌದಿಲ್ಲ? ಪಾದೋದಕ ಬಸವಣ್ಣ, ಲಿಂಗ ವಿಭೂತಿ ಎಲ್ಲವೂ ಬಸವಣ್ಣನೇ ಅಂತ ಹೇಳಿದ್ರು. ಅದಕ್ಕೆ ಅಂತ ಒಂದು ಸಂಸ್ಕೃತಿನ ನಮಗೆ ಕೊಟ್ಟು ಹೋಗ್ಯಾರ. ಅದಕ್ಕೆ ಅವ್ರು ಸಂಸ್ಕೃತಿಯ ನಾಯಕ. ಬದುಕು ಕೊಟ್ಟಾರ ಅವರು. ದೇವ್ರು ಹುಟ್ಟಿಸ್ಯಾನಂದ್ರೂ ಬದುಕದ ಯಾರು? ತಾಯಿ ಹುಟ್ಟಿಸಿಬಿಟ್ರೆ ಮುಗಿತೈತು. ಎಲ್ಲ ಕಲಿಸ್ತಾಳಿಲ್ಲ, ಮಾತಾಡೋದು ಕಲಿಸ್ತಾಳ, ನಡೆಯೋದು ಕಲಿಸ್ತಾಳ, ಉಣೋದು ಕಲಿಸ್ತಾಳ. ಅದು ಬದುಕು. ಬಸವಣ್ಣ ನಾವು ಬದುಕುವುದನ್ನು ಕಲಿಸ್ಯಾರ, ಬದುಕಿ ಸಾರ್ಥಕ ಆಗೋದನ್ನು ಕಲಿಸ್ಯಾರ. ಬದುಕು ಮತ್ತು ಸಾವು ಎರಡನ್ನೂ ಕಲಿಸ್ಯಾರ. ಹೆಂಗೆ ಸಾಯ್ಬೇಕಂದ್ರೆ ನಿಶ್ಚಿಂತವಾಗಿ ಸಾಯ್ಬೇಕು. ಏನೇನೋ ಹೊರಗಿಟ್ಕೊಂಡು ಅವ್ರನ್ನ ಇವ್ರನ್ನ ಬೈಕೊಂತ ಒಳಗೆ ಗುದ್ಕೊಂತ ನಾವು ಸಾಯ್ಬಾರ್ದು. ಅದಕ್ಕೆ ಮನಃಶುದ್ಧಿ ಬಹಳ ಮುಖ್ಯ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಆಗ್ಬೇಕು. ಯಾವಾಗ ನಾವು ಯಾರಿಗೆ ಕ್ಷಮಿಸ್ಬೇಕಂತೇಳಿ ಕ್ಷಮಿಸಿಬಿಡ್ಬೇಕು, ಯಾರಿಗೆ ಕ್ಷಮೆ ಕೇಳಬೇಕು ಕೇಳ್ಬಿಡ್ಬೇಕು, ನಮ್ಮ ಅಹಂಕಾರ ಎಲ್ಲ ಬಿಟ್ಟು ಬಿಡಬೇಕು. ಅವಾಗ ಮನಸ್ಸು ಶಾಂತ ಆಗ್ತದೆ, ಶಾಂತವಾಗಿ ಹೋಗಕ್ಕೆ ಸಾಧ್ಯ ಆಗ್ತದೆ.
ನಾವು ಒಳಗೆ ಕೊರಗ್ತಾ ಸಾಯ್ಬಾರ್ದು, ಆಸೆ ಇಟ್ಕೊಂಡು ಸಾಯ್ಬಾರ್ದು. ಏನು ಮಾಡ್ಬೇಕೆಲ್ಲ ಮಾಡಿ ನಾಳೆನೇ ಹೋಗ್ತೀವಿ ನನಗೆ ಇವತ್ತು ಬದುಕಬೇಕು ನಾವು ಅಂತ ಬದುಕನ್ನು ಅವ್ರು ಕೊಟ್ಟರು. ಅದಕ್ಕೆ ಅಂಥ ಬದುಕಿನ ಜೊತೆಗೆ ನಾವು ಇವತ್ತು ಸಂಸ್ಕೃತಿ ಆಗ್ಬೇಕಾದ್ರೆ ಒಳಗೆ ಸಂಸ್ಕಾರ ಬೇಕು. ಸಂಸ್ಕಾರ ಯಾವಾಗ ಶುರುವಾಗ್ತದೆ ನಮ್ಮ ಬಸವ ಧರ್ಮದಲ್ಲಿ ಅಂದರೆ ಮಗು ಹೊಟ್ಟೆಗಿರುವಾಗೆ ಶುರುವಾಗ್ತದೆ. ಗರ್ಭಕ್ಕೆ ಲಿಂಗ ಧಾರಣೆ ಮಾಡ್ತೀವಿಲ್ಲ, ಮಗು ಹೊಟ್ಟೆಗಿರುವಾಗೆ ಸಂಸ್ಕಾರ ಕೊಟ್ಟಿವಿ ಅಂದರೆ ಮುಂದೆ ಒಬ್ಬ ಒಳ್ಳೆ ಶರಣನಾಗಬಲ್ಲ ಅಂತ. ಈಗ ಚನ್ನಬಸವಣ್ಣರ ಅದಕ್ಕೆ ಉದಾಹರಣೆ. ಅಕ್ಕನಾಗಲ್ಲ ಒಮ್ಮೆ ಗರ್ಭಕ್ಕೆ ಲಿಂಗ ಕಟ್ಟಿ ಅವರು ಚನ್ನಬಸವಣ್ಣ ಅವರು ಪ್ರಯೋಗ ಮಾಡಿ ನಮಗೆ ತೋರಿಸಿದ್ರು. ಅದಕ್ಕೆ ಹುಟ್ಟಕ್ಕಿಂತ ಮೊದಲಿದ್ದ ಸಂಸ್ಕಾರ ಸಾಯೋವರೆಗೂ ಸಂಸ್ಕಾರ. ಯಾಕಂದ್ರೆ ಸತ್ತಾಗ ನಮ್ಮ ಜೊತೆಗೆ ಬರೋದೇನು? ಯಾರು ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಯಾರು ಬರಲ್ಲ, ಲಿಂಗ ಒಂದೇ ಬರ್ತದೆ. ಹುಟ್ಟಿದ ಕೂಡಲೇ ಸಿಗಲ್ಲದು, ಕೊನೆವರೆಗೂ ಬರೋದು. ಅಂತ ಲಿಂಗವನ್ನು ಕೊಟ್ಟು ನಮ್ಮ ಜನ್ಮವನ್ನ ಸಾರ್ಥಕ ಮಾಡಿದ್ರು. ಇದಕ್ಕೆ ಸಂಸ್ಕಾರ ಅಂತ. ಸಂಸ್ಕಾರ ಅಂದ್ರೆ ಬೀಜ, ಸಂಸ್ಕಾರ ಅಂದ್ರೆ ಬೀಜ, ಸಂಸ್ಕೃತಿ ಅಂದ್ರೆ ವಿಕಾಸ. ನೀವು ಬೀಜ ಬಿತ್ತಿದಾಗನೇ ವೃಕ್ಷ ಬೆಳೆ ಬರ್ತದ, ಮತ್ತೆ ಬೀಜನೇ ಇಲ್ಲದೆ ನೀವು ಸಂಸ್ಕೃತಿ ಹೆಂಗೆ ಬರಕ್ಕೆ ಸಾಧ್ಯ? ಅದಕ್ಕೆ ನಾವು ಒಳಗೆ ಸಂಸ್ಕಾರದ ಬೀಜ ಬಿತ್ಕೊಂಡ್ವಿ ಅಂತಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಾವು ಬಿತ್ತಿದ್ವಿ ಅಂದ್ರೆ ಮುಂದೆ ಅವು ಮಹಾವೃಕ್ಷ ಆಗ್ತದೆ. ಸಂಸ್ಕೃತಿ ಬೆಳೀತದ, ವಿಕಾಸ ಆಗ್ತದ. ಈಗ ಮಲ್ಲಿಗೆ ಹೂವದ, ಅದು ಹಿಂಗೆ ಇದ್ರು ಸುವಾಸನೆ ಬರ್ತದ, ಬಿಚ್ಕೊಂಡ್ರೆ ಬರ್ತದಲ್ಲ. ಹಂಗೆ ನಮ್ಮ ಅಂತರಂಗ ಅರಳಬೇಕು. ಅಕ್ಕ ಮಾದೇವಿ ತಾಯಿ ಹೇಳ್ತಾರ, ಹೃದಯ ಕಮಲ ಅರಳದವರಲ್ಲಿ ನೀನು ಇರಲಲ್ಲಯ್ಯ. ಯಾರು ಹೃದಯ ಕಮಲ ಅರಳೋದಿಲ್ವೋ ಅಲ್ಲಿ ಭಗವಂತ ಇರೋದಿಲ್ಲ ಅಂತ. ಅದಕ್ಕೆ ನಡೆ ನುಡಿ ಸಿದ್ಧಾಂತ ಹೇಳಲ್ಲ ಶರಣರು. ಅದಕ್ಕೆ ನಡೆ ನುಡಿ ಒಂದಾಗಿರೋದು ಕೂಡ ಸಂಸ್ಕೃತಿ. ಈ ಸಂಸ್ಕೃತಿನ ಬಸವಣ್ಣವ್ರು ನಮಗೆ ಕೊಟ್ಟರು. ಅದಕ್ಕೆ ನಡೆ ನುಡಿ ಒಂದೇ ಆಗಿರ್ಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು. ಅದಕ್ಕೆ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು ಅರ್ಹತೆ ಅಂತ ಅಕ್ಕ ಮಾದೇ ಹೇಳ್ತಾರೆ. ಕಲ್ಯಾಣಕ್ಕೆ ಹೋಗುವಾಗ ಒಳವರೆಗೂ ಒಂದಾದವರು, ಆಸೆಯನ್ನು ಬಿಟ್ಟವರು, ನಾನು ಅನ್ನೋದು ಬಿಟ್ಟವರು ಮಾತ್ರ ಕಲ್ಯಾಣಕ್ಕೆ ಹೋಗಕ್ಕೆ ಅರ್ಹ. ನೀವು ಅನ್ಬೋದು ಕಲ್ಯಾಣಕ್ಕೆ ಹೆಂಗರು ಕಾರ್ಯಾಗಾರ ಹೋಗ್ಬೋದು, ಹೆಲಿಕಾಪ್ಟರ್ ಮೇಲೆ ಹೋಗ್ಬೋದು ಅಂತೀವಿ. ಅಕ್ಕ ಹೇಳ ಕಲ್ಯಾಣ ಅದು ಅಲ್ಲ. ಕಲ್ಯಾಣ ಅಂತಂದ್ರೆ ಭಾವ. ಕಲ್ಯಾಣ ಅಂತ ಒಂದು ಕಲ್ಯಾಣ ರಾಜ್ಯ ಕಟ್ಟಿ ಅಲ್ಲಿ ಮೆರೆದು ಎಲ್ಲರೂ ಶರಣರನ್ನು ಆ ಮಟ್ಟಕ್ಕೆ ಏರಿಸಿದ್ರು ಬಸವಣ್ಣವ್ರು. ನಾನೊಬ್ಬನೇ ಗುರು ನಿಮ್ಗೆ ಕೇಳ್ಕೊತಾ ಇದ್ವಿ ಅನ್ನಿಲ್ಲ, ತನ್ನಷ್ಟು ಎತ್ತರಕ್ಕೆ ಅವ್ರನ್ನೆಲ್ಲ ಏರಿಸಿದ್ರಲ್ಲ, ಅದು ಬಹಳ ದೊಡ್ಡ ಗುಣ. ನಾವು ಮಹಾತ್ಮರು ಎಲ್ಲ ನೋಡ್ತೀವಿ, ಆ ಗುರುವಾಗೇ ಹೋದ್ರು, ಇವ್ರು ಶಿಷ್ಯರಾಗೇ ಹೋದ್ರು. ಆದ್ರೆ ಇಲ್ಲಿಲ್ಲ, ಜ್ಯೋತಿ ಮುಟ್ಟಿ ಜ್ಯೋತಿ ಎರಡು ಒಂದೇ ಆಗ್ತಾವಿಲ್ಲ ಹಚ್ಚೋಣ. ಈ ದೀಪದಿಂದ ಆ ದೀಪಕ್ಕೆ ಹಚ್ಚಿದ್ರೆ ಏನಾದ್ರು ಇದು ಬೆಳಕು ಕೊಡ್ತದೆ, ಅದು ಬೆಳಕು ಕೊಡ್ತದೆ. ಹಂಗೆ ಗುರು ಮುಟ್ಟಿ ಗುರು ಏನು ಸಮಾನತೆ ಅಲ್ಲ, ಅದ್ಭುತ 100% ಸಮಾನತೆ ಏನಿತ್ತು 12ನೇ ಶತಮಾನದಾಗೆ ಇತ್ತು. ಅದಕ್ಕೆ ಅಂಥ ಬಸವಣ್ಣನವ್ರಲ್ಲಿ ನಾವು ಪಡ್ಕೊಂಡಿವಿ. ನಮಗೆ ಸಿಕ್ಕದಲ್ಲ, ಅದನ್ನು ಅನುಭವಿಸ್ಬೇಕು, ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಈ ರೀತಿ ಸಂಸ್ಕೃತಿಯನ್ನು ನಾವು ಬೆಳೆಸ್ಬೇಕಾದ್ರೆ ಸಂಸ್ಕಾರದ ಬೀಜಗಳನ್ನು ನಮ್ಮ ಮಕ್ಕಳಲ್ಲಿ ಬಿತ್ತೋದನ್ನು ರೂಢಿ ಮಾಡಬೇಕು. ಅಂಗವೆಂಬ ಭೂಮಿಯಲ್ಲಿ ಲಿಂಗವೆಂಬ ಬೀಜ ಬಿತ್ತಿದಾಗ ಮಾತ್ರ ಸಂಸ್ಕೃತಿ ಸಂಸ್ಕಾರ ಎಲ್ಲ ಅರಳಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಶರಣರು ಏನಂದ್ರು, ಹೃದಯ ಕಮಲ ಅರಳೋದು ಅಂದ್ರೆ ಅದಕ್ಕೆ ಆತ್ಮ ಸುಗಂಧ ಅನ್ನೋ ಹೆಸರಿದೆ. ನಿಜವಾಗ್ಲ ಶಬ್ದಗಳು ಓದಿದಾಗ ಮೈ ರೋಮಾಂಚನ ಆಗ್ತದೆ. ಬಿಪಿ ಬಾಚಯ ಅಂಗಕರಂಡ ಆತ್ಮ ಸುಗಂಧ. ಇದ್ರೊಳಗೆ ಹೂವು ಇಟ್ಟರೆ ಹೆಂಗೆ ಅರಳ್ತದೋ ಅದೇ ರೀತಿ ಇದು ಅರಳ್ತದ. ಆ ಒಂದು ಸುಗಂಧ ಬೀರದಾಗ ಮಾತ್ರ ಅವ್ರ ಹತ್ರ ಹೋಗ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತದಿಲ್ಲ. ಯಾರಿಗೆ ನೋಡ್ರಿ ಒಬ್ಬೊಬ್ಬ ನೋಡ್ರಿ ಅವ್ರು ನೋಡಬಾರ್ದು ಅನಿಸ್ತದ್ರಿ. ಅಂದ್ರೆ ಅವ್ರ ವೇವ್ಸ್ ನಮ್ಮ ಮೇಲೆ ಕೆಲಸ ಮಾಡ್ತಿರಂಗಿಲ್ಲ, ಅವ್ರ ವೇವ್ಸ್ ನಮ್ಮ ಮೇಲೆ ಕೆಲಸ ಮಾಡ್ತಿರಂಗಿಲ್ಲ, ಅವ್ರ ಹತ್ರ ಹೋಗ್ಬೇಕು ಅನ್ಸಂಗಿಲ್ಲ. ಆದ್ರೆ ಯಾರ ಹತ್ರ ಆತ್ಮ ಸುಗಂಧ ಇರ್ತದ ನೋಡ್ರಿ, ಅವ್ರ ಹತ್ರ ಹೋಗ್ಬೇಕು ಅನಿಸ್ತದ, ಹೇಳಿದ್ರು ನಮಸ್ಕಾರ ಮಾಡ್ಬೇಕು ಅನಿಸ್ತದ, ಅವ್ರು ಸುತ್ತಾನೇ ಇರ್ಬೇಕು, ಅವ್ರ ಮಾತು ಕೇಳ್ಬೇಕು ಅನಿಸ್ತದ. ಯಾಕಂದ್ರೆ ಆ ಸುಗಂಧ ನಮ್ಮನ್ನು ಸೆಳೀತಾ ಇರ್ತದೆ. ಅವ್ರು ನೋಡಕ್ ಬ್ಯೂಟಿಫುಲ್ ಅವರೆಲ್ಲ ಅದು ಮುಖ್ಯ ಅಲ್ಲ, ಆತ್ಮ ಸುಗಂಧ ಏನದ ಅದು ಮುಖ್ಯ. ಅದಕ್ಕೆ ನಾವು ಹೊರಗೆ ಹೆಂಗಿದ್ದೀವಿ ಅನ್ನೋದಕ್ಕಿಂತ ಒಳಗೆ ಹೆಂಗಿದೀವಿ ಅಂತಲೂ ನೋಡ್ಕೋಬೇಕು. ಅದನ್ನೇ ಶರಣರು ಏನು ಹೇಳಿದ್ರು, ಆದಿ ಮತ್ತು ಅನಾದಿ ಅಂದರು. ಅದಕ್ಕೆ ಬಸವಣ್ಣವ್ರನ್ನ ಅನಾದಿಯಾಗಿ ನೋಡಿರೋದ್ರಿಂದ ನಾವೆಲ್ಲರೂ ಇವತ್ತು ಪುಸ್ತಕ ಏನು ಬಿಡುಗಡೆ ಮಾಡ್ತಾರಲ್ಲ ಅದನ್ನೆಲ್ಲ ಅಂದರೆ ಖರೀದಿ ಮಾಡಿ ದುಡ್ಡು ಕೊಟ್ಟು ಓದೋದ್ರಿಂದ ಬರೆದವ್ರಿಗೆ ಬರೆಸಿದವ್ರಿಗೆ ಅದನ್ನು ಓದೋರಿಗೆ ಎಲ್ಲರಿಗೂ ಆನಂದ ಆಗ್ತದೆ. ಯಾಕಂದ್ರೆ ಸುಮ್ಮನೆ ಕೊಟ್ಟರೆ ಒಯ್ದು ಎಲ್ಲರೂ ಇಟ್ಬಿಡ್ತೀವಿ. ದುಡ್ಡು ಕೊಟ್ಟು ತಂದೀವಿ ಅಂದರೆ ಸ್ವಲ್ಪ ಲಕ್ಷ ಕೊಟ್ಟು ಓದ್ತೀವಿ. ಶೋಕೇಸ್ನಾಗ ಇಡೋದು ಅಲ್ಲಿದು ಅಂತರಂಗದಾಗ ಇಟ್ಕೊಳ್ಳುವಂಥ ಪುಸ್ತಕ ಅದ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕಾದಂಥ ಪುಸ್ತಕ. ಯಾಕಂದ್ರೆ ಬಸವಣ್ಣ ಅಂದ್ರೆ ಏನು ಅಂತ ನೀವು ಯಾರು ನಿಮಗೆ ಕೇಳ್ತಾರಲ್ಲ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಈ ಪುಸ್ತಕ ಓದಿದ್ರೆ ಸಾಕು. ಬಸವಣ್ಣ ಅಂದ್ರೆ ಏನು, ನಿರಾಕಾರ ಮತ್ತು ಸಾಕಾರ ಒಂದು ಸ್ಥಿತಿಯನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಸದ್ಬುದ್ಧಿ ಅಥವಾ ಅಂತ ಒಂದು ಶಕ್ತಿ, ಅಂತ ಒಂದು ನಿಮ್ಮಲ್ಲಿ ಉತ್ಸಾಹ, ಜೀವನೋತ್ಸಾಹ ಬಸವಾದಿ ಶರಣರು ನಿಮಗೆ ಕೊಡಲಿ ಅಂತೇಳಿ ನನ್ನನ್ನು ಇಲ್ಲಿ ಕರೆಸಿ ಮಾತಾಡಕ್ಕೆ ಹೇಳಿದ್ರಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಮೊನ್ನೆ ಬಸವಣ್ಣವರ ಮೂರ್ತಿ ಅನಾವರಣ ಮಾಡುವಾಗ ಬಸವಣ್ಣನವರು ಶ್ರೀ ಗುರು ಬಸವಲಿಂಗಾರ್ಗೆ ಬಂದ್ರೆ ಅದೇ ಮಂತ್ರ.
ಬಸವ ಅನ್ನೋದೇ ಮಂತ್ರ, ಹೌದಿಲ್ಲ? ಬಸವ ಸಿದ್ದರಾಮೇಶ್ವರ ಹೇಳ್ತಾರೆ, ಅರ್ಚಿಸಲು ಬೇಡವದ ಪೂಜಿಸಲು ಬೇಡವದ ಬಸವಾಕ್ಷರ ತ್ರಯ ನೆನೆ ಅದು ನಿತ್ಯ ಪದವು ಅಂತಾರೆ. ಅಷ್ಟು ನೆನೆದು ಸಾಕು. ಅಲ್ಲಿ ವೇದಗಳು, ಮಂತ್ರಗಳು, ಶ್ಲೋಕಗಳ ಅವಶ್ಯಕತೆ ಇದ್ದಿಲ್ಲ. ಆದ್ರೂ ಅದನ್ನ ಆಗೋಯ್ತದು. ಇನ್ನು ಮೇಲೆ ಅಂತ ಆಗ್ಲಾರ್ದಂಗೆ ನಾವು ಎಚ್ಚರಿಕೆ ವಹಿಸ್ಬೇಕು. ಯಾಕೆ ಬಸವನಲ್ಲಿ ಯಾವ್ದು ಬೇಡ ಅಂತಿದ್ರು ಅದನ್ನ ನಾವು ಮಾಡಬಾರ್ದು. ಯಾವ್ದು ಅವ್ರಿಗೆ ಬೇಕು ಅದನ್ನ ನಾವು ಮಾಡ್ಬೇಕು. ಅದಕ್ಕೆ ಅಂತ ಒಂದು ನಾವು ಪ್ರಜ್ಞಾಪೂರ್ವಕವಾಗಿ ನಾವು ಮಾಡ್ಬೇಕು. ಹೆಂಗಾರ ಮಾಡಿ ಬಿಡ್ರಿ ಅಂತ ಅನ್ಬಾರ್ದು. ಶ್ಲೋಕಗಳು ಹೇಳಿ, ವೇದಗಳನ್ನು ಹೇಳಿ ಅವ್ರ ಅನಾವರಣ ಮಾಡಿದೆಲ್ಲ ಸ್ವಲ್ಪ ನನಗೆ ತೀರ್ಸು ಮುರ್ಸಾಯ್ತು, ಮನಸ್ಸಿನ ಮುಜುಗರ ಆಗ್ತಾ ಇತ್ತು. ಅದು ಎಲ್ರಿಗೂ ಆಗ್ಬೇಕು. ಅಂಥವು ಇನ್ನೊಮ್ಮೆ ಕಟ್ಟಿಸ್ಲಾರ್ದಂಗೆ ನಾವು ಎಚ್ಚರಾಗಿರ್ಬೇಕಂತ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೆ ಬಸವಣ್ಣನವ್ರು ಮೆಚ್ಚಬೇಕಾದ್ರೆ ಅವ್ರು ಹೇಳಿದ ಗುಣಗಳು ನಮ್ಮಲ್ಲಿ ಬರಬೇಕು. ಅವಾಗ ಬಸವಣ್ಣವ್ರು ನಮ್ಮ ತಿರುಗಿ ನೋಡಿದಾಗ ಅವ್ರ ಕಡೆ ನೋಡಿಸ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದಂತ ಭಾವನೆಯಿಂದ ನನ್ನ ಕರೆಸಿ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟು, ಇವತ್ತು ಅನಾದಿ ಬಸವಣ್ಣನ ಪುಸ್ತಕ ಬಿಡುಗಡೆ ಭಾಳ ಪವಿತ್ರವಾದ ಪುಸ್ತಕ. ಅದು ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳನ್ನು ನೋಡ್ತೀವಿ, ಕುರಾನ್ ಅಂತ, ಬೈಬಲ್ ಅಂತ ಎಲ್ಲ ನೋಡ್ತೀವಿ. ಆದರೆ ವಚನ ಸಾಹಿತ್ಯಕ್ಕಿಂತ ದೊಡ್ಡ ಗ್ರಂಥ ಜಗತ್ತಿನಾಗ ಯಾವುದೂ ಇಲ್ಲ ಅಂತ ಇಷ್ಟು ಹೇಳಿ ನನ್ನ ಮಾತನ್ನೆಲ್ಲ ನೀವು ಕೇಳಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ಶರಣಗಳನ್ನು ಸಲ್ಲಿಸ್ತೀನಿ. ಶರಣು ಶರಣ.